ಮಿಥುನ ರಾಶಿಯವರೇ, ನೀವು ಮಾತು, ಬುದ್ಧಿ ಮತ್ತು ಚಲನಶೀಲತೆಯ ಪ್ರತಿರೂಪ. ಒಂದೇ ಸಮಯದಲ್ಲಿ ಹಲವಾರು ವಿಷಯಗಳ ಬಗ್ಗೆ ಯೋಚಿಸುವ ಶಕ್ತಿ ನಿಮಗೆ ಸಹಜವಾಗಿ ಬಂದಿದೆ. ಆದರೆ ಕಳೆದ ಕೆಲವು ವರ್ಷಗಳಲ್ಲಿ, ವಿಶೇಷವಾಗಿ 2019ರಿಂದ 2024ರವರೆಗೆ, ಈ ಚುರುಕು ಮನಸ್ಸೇ ಕೆಲವೊಮ್ಮೆ ನಿಮ್ಮ ಶತ್ರುವಾಗಿ ಪರಿಣಮಿಸಿದೆ. ಅನೇಕ ಆಯ್ಕೆಗಳು, ಅನೇಕ ನಿರ್ಧಾರಗಳು, ಆದರೆ ಸ್ಪಷ್ಟ ದಿಕ್ಕಿನ ಕೊರತೆ. ಕೆಲಸದಲ್ಲಿ ಒಂದೇ ಜಾಗದಲ್ಲಿ ನಿಲ್ಲುತ್ತಿರುವ ಭಾವನೆ, ಸಂಬಂಧಗಳಲ್ಲಿ ಅರ್ಥವಾಗದ ದೂರಗಳು, ಹಣಕಾಸಿನಲ್ಲಿ ಸ್ಥಿರತೆಯಿಲ್ಲದ ಅನುಭವ ನಿಮ್ಮನ್ನು ಒಳಗೊಳಗೆ ಗೊಂದಲಕ್ಕೆ ತಳ್ಳಿದೆ. ನೀವು ಹೊರಗೆ ನಗುತ್ತಾ ಮಾತನಾಡುತ್ತಾ ಇದ್ದರೂ ಒಳಗೆ ನಾನು ಸರಿಯಾದ ದಾರಿಯಲ್ಲಿ ಸಾಗುತ್ತಿದ್ದೇನೆಯಾ ಎಂಬ ಪ್ರಶ್ನೆ ನಿಮ್ಮನ್ನು ಬಿಡದೆ ಕಾಡಿದೆ. 2025ರಲ್ಲಿ ನೀವೊಂದು ಮುಖ್ಯ ಪಾಠ ಕಲಿತಿದ್ದೀರಿ. ಎಲ್ಲದರಲ್ಲೂ ಒಂದೇ ಸಮಯದಲ್ಲಿ ಕೈ ಹಾಕುವುದರಿಂದ ಫಲ ಸಿಗೋದಿಲ್ಲ ಎಂಬ ಸತ್ಯ ನಿಮಗೆ ಅರ್ಥವಾಗಿದೆ. ಇದೇ ಅರಿವು 2026ರ ಭವಿಷ್ಯಕ್ಕೆ ತಿರುವು ನೀಡುತ್ತದೆ. 2026 ಮಿಥುನ ರಾಶಿಯವರಿಗೆ ಗೊಂದಲದ ವರ್ಷವಲ್ಲ, ಆದರೆ ಆಯ್ಕೆ ಮಾಡುವ ವರ್ಷ. ಏನು ಬೇಕು, ಏನು ಬೇಡ ಎಂಬ ಸ್ಪಷ್ಟತೆ ಮೂಡುವ ಕಾಲ. ನಿಮ್ಮ ಬುದ್ಧಿಯನ್ನು ಚದುರಿಸದೆ ಕೇಂದ್ರೀಕರಿಸುವ ವರ್ಷ ಇದು. ಈಗ 2026ರ ಪ್ರಮುಖ ಗ್ರಹಗತಿಗಳತ್ತ ಗಮನಹರಿಸೋಣ. ಶನಿದೇವರು ಈ ವರ್ಷ ನಿಮ್ಮ 10ನೆಯ ಮನೆಯಲ್ಲಿ ಸಂಚರಿಸುತ್ತಾರೆ. 10ನೆಯ ಮನೆ ವೃತ್ತಿ, ಕೆಲಸ, ಗೌರವ ಮತ್ತು ಸಾಮಾಜಿಕ ಸ್ಥಾನಮಾನದ ಸಂಕೇತ. ಶನಿ ಇಲ್ಲಿ ಇದ್ದಾಗ ಕೆಲಸದಲ್ಲಿ ಒತ್ತಡ ಹೆಚ್ಚಾಗುತ್ತದೆ, ಆದರೆ ಅದೇ ನಿಮ್ಮನ್ನು ಗಟ್ಟಿ ಮಾಡುತ್ತದೆ. ಶನಿ ಸುಲಭವಾಗಿ ಯಶಸ್ಸು ಕೊಡೋದಿಲ್ಲ, ಆದರೆ ಪರಿಶ್ರಮ ಮಾಡಿದವರಿಗೆ ಶಾಶ್ವತ ಸ್ಥಾನ ಕೊಡುತ್ತಾರೆ. ಈ ವರ್ಷ ನೀವು ಕೆಲಸವನ್ನು ಆಟದಂತೆ ಮಾಡುವುದಿಲ್ಲ, ಗಂಭೀರವಾಗಿ ನೋಡುವ ಕಲಿಕೆ ಬರುತ್ತದೆ. ಮೇಲಧಿಕಾರಿಗಳ ನಿರೀಕ್ಷೆಗಳು ಹೆಚ್ಚಾಗಬಹುದು, ಆದರೆ ಅದಕ್ಕೆ ತಕ್ಕಂತೆ ನಿಮ್ಮ ಸಾಮರ್ಥ್ಯವೂ ಹೊರಬರುತ್ತದೆ. ಗುರುಗ್ರಹದ ಸ್ಥಾನ 2026ರಲ್ಲಿ ಮಿಥುನ ರಾಶಿಯವರಿಗೆ ಅತ್ಯಂತ ಮಹತ್ವದ ಬದಲಾವಣೆ ತರುತ್ತದೆ. ವರ್ಷದ ಮೊದಲ ಭಾಗದಲ್ಲಿ ಗುರು ನಿಮ್ಮ ರಾಶಿಯಲ್ಲೇ ಇರುತ್ತಾರೆ. ಇದು ನಿಮ್ಮ ಜೀವನದಲ್ಲಿ ದೊಡ್ಡ ಅವಕಾಶ. ಗುರು ಲಗ್ನದಲ್ಲಿರುವಾಗ ಆತ್ಮವಿಶ್ವಾಸ, ಸ್ಪಷ್ಟತೆ ಮತ್ತು ಹೊಸ ಆರಂಭಗಳ ಶಕ್ತಿ ಸಿಗುತ್ತದೆ. ಜನವರಿಯಿಂದ ಜೂನ್ವರೆಗೆ ನೀವು ನಿಮ್ಮ ಬಗ್ಗೆ ಹೊಸ ರೀತಿಯಲ್ಲಿ ಯೋಚಿಸಲು ಪ್ರಾರಂಭಿಸುತ್ತೀರಿ. ನಿಮ್ಮ ಮಾತಿಗೆ ತೂಕ ಬರುತ್ತದೆ. ಜೂನ್ ನಂತರ ಗುರು ನಿಮ್ಮ 2ನೆಯ ಮನೆಯಲ್ಲಿ ಪ್ರವೇಶ ಮಾಡುತ್ತಾರೆ. ಇದು ಹಣ, ಮಾತು ಮತ್ತು ಕುಟುಂಬದ ಮನೆ. ಈ ಅವಧಿಯಲ್ಲಿ ಹಣಕಾಸು ಸ್ಥಿತಿ ಸುಧಾರಣೆಯಾಗುತ್ತದೆ. ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಗೌರವ ಹೆಚ್ಚಾಗುತ್ತದೆ. ರಾಹು ಮತ್ತು ಕೇತುಗಳ ಪ್ರಭಾವ 2026ರಲ್ಲಿ ನಿಮ್ಮನ್ನು ಎಚ್ಚರಿಕೆಯಿಂದ ನಡೆಯಲು ಸೂಚಿಸುತ್ತದೆ. ರಾಹು ನಿಮ್ಮ 9ನೆಯ ಮನೆಯಲ್ಲಿ ಇರುತ್ತಾರೆ. ಇದು ಅದೃಷ್ಟ, ಧರ್ಮ ಮತ್ತು ದೂರ ಪ್ರಯಾಣದ ಮನೆ. ಇಲ್ಲಿ ರಾಹು ಇದ್ದಾಗ ನಿಮ್ಮ ನಂಬಿಕೆಗಳು ಬದಲಾಗಬಹುದು. ಹೊಸ ವಿಚಾರಧಾರೆಗಳತ್ತ ನೀವು ಆಕರ್ಷಿತರಾಗಬಹುದು, ಆದರೆ ಅಂಧ ನಂಬಿಕೆಗಳಿಗೆ ಬಲಿಯಾಗಬೇಡಿ. ಕೇತು ನಿಮ್ಮ 3ನೆಯ ಮನೆಯಲ್ಲಿರುವುದರಿಂದ ಸಹೋದರರು, ಸ್ನೇಹಿತರು ಮತ್ತು ಸಂವಹನದಲ್ಲಿ ಅಂತರ ಉಂಟಾಗಬಹುದು. ಮಾತಿನಲ್ಲೇ ಸಮಸ್ಯೆ ಹುಟ್ಟುವ ಸಾಧ್ಯತೆಯಿರುವುದರಿಂದ ಎಚ್ಚರಿಕೆ ಅಗತ್ಯ. ಮಂಗಳ ಗ್ರಹದ ಚಲನೆ ನಿಮ್ಮ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಆದರೆ ಅದನ್ನು ನಿಯಂತ್ರಿಸದಿದ್ದರೆ ವಾದವಿವಾದಗಳಿಗೆ ಕಾರಣವಾಗಬಹುದು. ವಿಶೇಷವಾಗಿ ವರ್ಷದ ಮಧ್ಯಭಾಗದಲ್ಲಿ ಕೋಪದ ಮಾತುಗಳಿಂದ ದೂರವಿರುವುದು ಒಳಿತು. ಸೂರ್ಯನ ಸಂಚಾರಗಳು ನಿಮ್ಮ ಆತ್ಮಗೌರವವನ್ನು ಹೆಚ್ಚಿಸುತ್ತವೆ, ಆದರೆ ಅಹಂಕಾರ ಹೆಚ್ಚಾಗದಂತೆ ನೋಡಿಕೊಳ್ಳಬೇಕು. ಇದೀಗ ಹಣಕಾಸಿನ ವಿಚಾರಕ್ಕೆ ಬರುವುದಾದರೆ 2026 ಮಿಥುನ ರಾಶಿಯವರಿಗೆ ಸುಧಾರಣೆಯ ವರ್ಷ. ವರ್ಷದ ಮೊದಲಾರ್ಧದಲ್ಲಿ ಆದಾಯ ಹೆಚ್ಚಾಗಬಹುದು, ಆದರೆ ಖರ್ಚು ಕೂಡ ಸಮಾನವಾಗಿ ನಡೆಯುತ್ತದೆ. ಹಣ ಕೈಗೆ ಬರುತ್ತದೆ, ಆದರೆ ಉಳಿಸಲು ಶಿಸ್ತು ಅಗತ್ಯ. ಜೂನ್ ನಂತರ ಹಣಕಾಸಿನಲ್ಲಿ ಸ್ಥಿರತೆ ಕಾಣಿಸಿಕೊಳ್ಳುತ್ತದೆ. ಹಳೆಯ ಬಾಕಿಗಳು ವಾಪಸ್ ಸಿಗುವ ಸಾಧ್ಯತೆಯಿದೆ. ಶಾರ್ಟ್ಕಟ್ ಮೂಲಕ ಹಣ ಗಳಿಸುವ ಯತ್ನಗಳನ್ನು ತಪ್ಪಿಸಿ. ಬುದ್ಧಿವಂತ ಯೋಜನೆಯೇ ನಿಮ್ಮ ಶಕ್ತಿ. ವೃತ್ತಿ ಮತ್ತು ಉದ್ಯೋಗದ ವಿಚಾರದಲ್ಲಿ 2026 ನಿರ್ಣಾಯಕ ವರ್ಷ. ಕೆಲಸ ಬದಲಾಯಿಸಲು ಯೋಚಿಸುತ್ತಿದ್ದರೆ ಫೆಬ್ರವರಿ ನಂತರ ಅವಕಾಶಗಳು ಕಾಣಿಸಿಕೊಳ್ಳುತ್ತವೆ, ಆದರೆ ಎಲ್ಲ ಆಫರ್ಗಳಿಗೆ ಹೌ ಎನ್ನಬೇಡಿ. ನಿಮ್ಮ ಕೌಶಲ್ಯಕ್ಕೆ ತಕ್ಕ ಕೆಲಸ ಆಯ್ಕೆ ಮಾಡುವುದು ಮುಖ್ಯ. ಮಾಧ್ಯಮ, ಬರವಣಿಗೆ, ಬೋಧನೆ, ಮಾರಾಟ, ತಂತ್ರಜ್ಞಾನ ಮತ್ತು ಸಂವಹನ ಕ್ಷೇತ್ರಗಳಲ್ಲಿರುವವರಿಗೆ ಉತ್ತಮ ಅವಕಾಶಗಳಿವೆ. ವ್ಯಾಪಾರ ಮಾಡುವವರು ಹೊಸ ಐಡಿಯಾಗಳನ್ನು ಪ್ರಯೋಗಿಸಬಹುದು, ಆದರೆ ಹಣ ಹೂಡುವ ಮುನ್ನ ಲೆಕ್ಕಾಚಾರ ಅಗತ್ಯ. ವಿವಾಹ ಮತ್ತು ಪ್ರೇಮ ಜೀವನದಲ್ಲಿ 2026 ಮಿಥುನ ರಾಶಿಯವರಿಗೆ ಸ್ಪಷ್ಟತೆ ತರುವ ವರ್ಷ. ಗೊಂದಲದ ಸಂಬಂಧಗಳು ಮುರಿಯುವ ಸಾಧ್ಯತೆಯಿದೆ, ಆದರೆ ನಿಜವಾದ ಸಂಬಂಧಗಳು ಗಟ್ಟಿಯಾಗುತ್ತವೆ. ವಿವಾಹಿತರಿಗೆ ಮಾತುಕತೆ ಅತ್ಯಂತ ಮುಖ್ಯ. ನೀವು ಮಾತನಾಡದೇ ಇದ್ದರೆ ಸಂಗಾತಿ ದೂರವಾಗುವ ಭಾವನೆ ಹೊಂದಬಹುದು.
ಅವಿವಾಹಿತರಿಗೆ ಸ್ನೇಹಿತರಿಂದ ಪ್ರೇಮಕ್ಕೆ ತಿರುಗುವ ಸಂಬಂಧಗಳು ಕಂಡುಬರುವ ಸಾಧ್ಯತೆಯಿದೆ. ಆತುರದ ನಿರ್ಧಾರ ಬೇಡ. ಕುಟುಂಬ ಮತ್ತು ಗೃಹ ಜೀವನದಲ್ಲಿ 2026 ಸಮತೋಲನದ ವರ್ಷ. ಕುಟುಂಬದ ಸದಸ್ಯರ ಜೊತೆಗೆ ಸಂವಹನ ಹೆಚ್ಚಾಗುತ್ತದೆ, ಆದರೆ ನಿಮ್ಮ ಮಾತುಗಳು ಕೆಲವೊಮ್ಮೆ ತೀಕ್ಷ್ಣವಾಗಬಹುದು. ಸಂಯಮ ಅಗತ್ಯ. ಮನೆ ಸಂಬಂಧಿತ ಚರ್ಚೆಗಳು ಮತ್ತು ಸಣ್ಣ ಬದಲಾವಣೆಗಳು ವರ್ಷದ 2ನೇ ಭಾಗದಲ್ಲಿ ನಡೆಯಬಹುದು. ಇದೀಗ ವಿಶೇಷವಾಗಿ ಮಿಥುನರಾಶಿಯ ಮಹಿಳೆಯರ ಬಗ್ಗೆ ಮಾತನಾಡೋಣ. ಗೃಹಿಣಿಯರಾಗಿರಲಿ ಅಥವಾ ಉದ್ಯೋಗದಲ್ಲಿರುವವರಾಗಿರಲಿ, 2026 ನಿಮ್ಮ ಮಾತಿನ ಶಕ್ತಿಯನ್ನು ಮರುಪಡೆಯುವ ವರ್ಷ. ನೀವು ಮಾತನಾಡಿದಾಗ ಜನ ಕೇಳುತ್ತಾರೆ. ಮನೆಯಿಂದಲೇ ಕೆಲಸ, ಆನ್ಲೈನ್ ಉದ್ಯೋಗ, ಟ್ಯೂಷನ್, ಬರವಣಿಗೆ ಅಥವಾ ಸಣ್ಣ ವ್ಯಾಪಾರ ಆರಂಭಿಸಲು ಉತ್ತಮ ಸಮಯ. ಆದರೆ ಎಲ್ಲರಿಗೂ ಒಂದೇ ಸಮಯದಲ್ಲಿ ಸಹಾಯ ಮಾಡುವ ಒತ್ತಡ ಹಾಕಿಕೊಳ್ಳಬೇಡಿ. ಆರೋಗ್ಯದ ವಿಚಾರದಲ್ಲಿ 2026 ಎಚ್ಚರಿಕೆಯ ವರ್ಷ. ನರಸಂಬಂಧಿ ಸಮಸ್ಯೆಗಳು, ನಿದ್ರೆ ಕೊರತೆ, ಕುತ್ತಿಗೆ ಮತ್ತು ಭುಜಭಾಗದ ನೋವು ಕಾಣಿಸಿಕೊಳ್ಳಬಹುದು. ವಿಶೇಷವಾಗಿ ಮಾರ್ಚ್, ಜುಲೈ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ. ಮನಸ್ಸನ್ನು ಶಾಂತವಾಗಿಡುವುದು ದೈಹಿಕ ಆರೋಗ್ಯಕ್ಕೂ ಸಹಕಾರಿ. ವಿದೇಶ ಯೋಗ ಮತ್ತು ಪ್ರಯಾಣದ ವಿಚಾರದಲ್ಲಿ 2026ರಲ್ಲಿ ಉತ್ತಮ ಸೂಚನೆಗಳಿವೆ. ಶಿಕ್ಷಣ, ಕೆಲಸ ಅಥವಾ ವ್ಯಾಪಾರ ಸಂಬಂಧಿತ ವಿದೇಶ ಪ್ರಯಾಣದ ಅವಕಾಶಗಳು ಕಾಣಿಸಿಕೊಳ್ಳಬಹುದು. ಜೂನ್ ನಂತರ ದೀರ್ಘಕಾಲೀನ ಯೋಜನೆಗಳು ಸ್ಪಷ್ಟವಾಗುತ್ತವೆ. ದಾಖಲೆ ಮತ್ತು ಕಾನೂನು ವಿಷಯಗಳಲ್ಲಿ ನಿರ್ಲಕ್ಷ್ಯ ಬೇಡ. ಈ ವರ್ಷದಲ್ಲಿ ಕೆಲವು ಮುಖ್ಯ ದಿನಾಂಕಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ವೃತ್ತಿ ಸಂಬಂಧಿತ ನಿರ್ಧಾರಗಳಲ್ಲಿ ಎಚ್ಚರಿಕೆ. ಜೂನ್ ನಂತರ ಹಣ ಮತ್ತು ಕುಟುಂಬಕ್ಕೆ ಅನುಕೂಲ. ಸೆಪ್ಟೆಂಬರ್ ತಿಂಗಳಲ್ಲಿ ಸಂಬಂಧಗಳಲ್ಲಿ ಮಹತ್ವದ ತೀರ್ಮಾನಗಳು. ಡಿಸೆಂಬರ್ ಅಂತ್ಯದ ವೇಳೆಗೆ ನೀವು ನಿಮ್ಮ ಜೀವನದ ಬಗ್ಗೆ ಸ್ಪಷ್ಟ ಚಿತ್ರಣ ಹೊಂದಿರುತ್ತೀರಿ. ಗ್ರಹಾಧಾರಿತ ಪರಿಹಾರಗಳ ಬಗ್ಗೆ ಮಾತನಾಡುವುದಾದರೆ, ಮಿಥುನ ರಾಶಿಯ ಅಧಿಪತಿ ಬುಧ. ಬುಧವಾರ ಮಾತಿನಲ್ಲಿ ಸತ್ಯ ಮತ್ತು ಶಾಂತಿ ಪಾಲಿಸುವುದು ಮುಖ್ಯ. ಪ್ರತಿದಿನ ಸ್ವಲ್ಪ ಸಮಯ ಮೌನದಲ್ಲಿ ಕುಳಿತು ನಿಮ್ಮ ಆಲೋಚನೆಗಳನ್ನು ಸರಿಪಡಿಸುವುದು ಬುಧನ ಶಕ್ತಿಯನ್ನು ಬಲಪಡಿಸುತ್ತದೆ. ಶನಿವಾರ ಸೇವಾ ಕಾರ್ಯಗಳು ಮಾಡುವುದರಿಂದ ಶನಿಯ ಒತ್ತಡ ಕಡಿಮೆಯಾಗುತ್ತದೆ. ಮಿಥುನ ರಾಶಿಯವರೇ, 2026 ನಿಮ್ಮನ್ನು ನಿಶ್ಚಲಗೊಳಿಸುವ ವರ್ಷವಲ್ಲ, ಕೇಂದ್ರೀಕರಿಸುವ ವರ್ಷ. ನೀವು ಎಲ್ಲವೂ ಮಾಡಬಲ್ಲವರು, ಆದರೆ ಎಲ್ಲವನ್ನೂ ಒಂದೇ ಸಮಯದಲ್ಲಿ ಮಾಡುವ ಅಗತ್ಯವಿಲ್ಲ. ಸರಿಯಾದ ಆಯ್ಕೆ ಮಾಡಿದರೆ ನಿಮ್ಮ ಬುದ್ಧಿ ಮತ್ತು ಮಾತುಗಳು ನಿಮ್ಮನ್ನು ಎತ್ತರಕ್ಕೆ ಕರೆದೊಯ್ಯುತ್ತವೆ. ಗಾಬರಿಯಾಗಬೇಡಿ, ನೀವು ಈಗಾಗಲೇ ದಾರಿಯಲ್ಲಿದ್ದೀರಿ. 2026 ಅಂತ್ಯದ ವೇಳೆಗೆ ನಿಮ್ಮ ಜೀವನ ಹೆಚ್ಚು ಸ್ಪಷ್ಟ, ಸ್ಥಿರ ಮತ್ತು ಆತ್ಮವಿಶ್ವಾಸದಿಂದ ತುಂಬಿರುವುದನ್ನು ನೀವು ಸ್ವತಃ ಅನುಭವಿಸುತ್ತೀರಿ. ಶುಭಂ ಭವತು.